ಈ ವಿಡಿಯೋದಲ್ಲಿ ಸುಜಾತ ಭಟ್ ಅವರ ಎ ಡಿಫರೆಂಟ್ ಹಿಸ್ಟ್ರಿ ಅಂತಕ್ಕಂತಹ ಪೋಯಮ್ ಏನಿದೆನೋ ಅದರ ಸಿಂಪಲ್ ಸಮರಿಯನ್ನ ಡಿಸ್ಕಷನ್ ಮಾಡ್ತಾ ಹೋಗೋಣ. ವಿದ್ಯಾರ್ಥಿಗಳೇ, ನಿಮಗೆ ಅರ್ಥ ಆಗೋ ರೀತಿಯಲ್ಲಿ ತುಂಬಾನೇ ಸಿಂಪಲ್ ಸೆಂಟೆನ್ಸ್ಗಳಲ್ಲಿ ಈ ಒಂದು ಸಮರಿಯನ್ನ ಕೊಡ್ತಾ ಇದ್ದೇನೆ. ಫಸ್ಟ್ ಪಾಯಿಂಟ್ ನೋಡಿ, ಎ ಡಿಫರೆಂಟ್ ಹಿಸ್ಟ್ರಿ ಇಸ್ ಎ ಥಾಟ್ಫುಲ್ ಪೋಯಮ್ ರಿಟನ್ ಬೈ ಸುಜಾತ ಭಟ್. ದ ಪೋಯಮ್ ಟಾಕ್ಸ್ ಅಬೌಟ್ ಕಲ್ಚರ್, ಲ್ಯಾಂಗ್ವೇಜ್ ಆ್ಯಂಡ್ ಹಿಸ್ಟ್ರಿ. ಸೊ ಈ ಒಂದು ಪೋಯಮಲ್ಲಿ ನಮ್ಮ ರೈಟರ್ ಯಾವ ವಿಷಯಗಳನ್ನು ಚರ್ಚೆ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಗಮನಿಸ್ತೇವೆ. ಕಲ್ಚರ್ ಅಂದರೆ ನಮ್ಮ ಒಂದು ಸಂಸ್ಕೃತಿ, ಆಚಾರ ವಿಚಾರಗಳು ಅಂತೇಳಿ ಅರ್ಥ ಮಾಡ್ಕೋಬೇಕು. ಅದೇ ರೀತಿ ಲ್ಯಾಂಗ್ವೇಜ್ ಅಂದರೆ ನಮ್ಮ ಭಾಷೆಗಳು, ಅದರ ಜೊತೆಗೆ ಹಿಸ್ಟರಿ ನಮ್ಮ ದೇಶದ ಇತಿಹಾಸ. ಇಂತಹ ವಿಷಯಗಳ ಬಗ್ಗೆ ಪೋಯೆಟ್ ಅವರು ಇಲ್ಲಿ ಡಿಸ್ಕಷನ್ ಮಾಡ್ತಾ ಹೋಗ್ತಾರೆ. ಇಟ್ ಶೋಸ್ ಹೌ ಪೀಪಲ್ ಲಿವ್ ವಿತ್ ದ ಎಫೆಕ್ಟ್ಸ್ ಆಫ್ ದ ಪಾಸ್ಟ್. ಅಂದರೆ ನಮ್ಮ ಜನಗಳು ಯಾವ ರೀತಿ ಪಾಸ್ಟ್ ಅಂದರೆ ನಮ್ಮ ಇತಿಹಾಸದಲ್ಲಿ ನಡೆದಿರ್ತಕ್ಕಂತಹ ಅನೇಕ ಘಟನೆಗಳಿರ್ತವೆ, ಅವುಗಳ ಒಂದು ಎಫೆಕ್ಟ್ಸ್ ಏನಾಗಿರ್ತವೋ ನಮ್ಮ ಜನಗಳ ಮೇಲೆ, ಅದರ ಜೊತೆ ಯಾವ ರೀತಿಯ ಜೀವನವನ್ನು ಮಾಡ್ತಾರೆ ಅಂತಕ್ಕಂಥದ್ದನ್ನು ಇಲ್ಲಿ ಗಮನಿಸ್ತೇವೆ. ಇಟ್ ಆಲ್ಸೋ ಶೋಸ್ ಹೌ ಲ್ಯಾಂಗ್ವೇಜ್ ಆ್ಯಂಡ್ ಐಡೆಂಟಿಟಿ ಆರ್ ಕನೆಕ್ಟೆಡ್. ಸೊ ಒಂದು ಭಾಷೆ ಇರ್ಬೋದು ಮತ್ತು ಆ ಒಂದು ಭಾಷೆಯ ಜೊತೆಗೆ ಒಂದು ಸ್ಥಳೀಯ ಪ್ರದೇಶದ ಜೊತೆಗಿರ್ತಕ್ಕಂತಹ ಒಂದು ಐಡೆಂಟಿಟಿ ಇರ್ಬೋದು, ಅವೆರಡು ಯಾವ ರೀತಿಯ ಒಂದು ಕನೆಕ್ಷನನ್ನು ಹೊಂದಿರ್ತವೆ ಅಂತಕ್ಕಂಥದ್ದನ್ನು ಅವರು ಇಲ್ಲಿ ಡಿಸ್ಕಷನ್ ಮಾಡ್ತಾ ಹೋಗ್ತಾರೆ. ದ ಪೋಯೆಟ್ ಟ್ರೈಸ್ ಟು ಎಕ್ಸ್ಪ್ಲೇನ್ ಹೌ ಇಂಡಿಯಾ ಹ್ಯಾಸ್ accepted a new language after a painful history. ಸೊ ಇಲ್ಲಿ ಒಂದು ಪೇನ್ಫುಲ್ ಹಿಸ್ಟ್ರಿ ಅಂದರೆ ಬ್ರಿಟಿಷರು ನಮ್ಮ ದೇಶವನ್ನ ತಮ್ಮ ಒಂದು ವಶಕ್ಕೆ ತೆಗೆದುಕೊಂಡು ನಮ್ಮ ಜನಗಳನ್ನ ಅವರು ಹೇಳಿದ ಹಾಗೆ ಕೇಳೋ ಹಾಗೆ ಮಾಡಿರ್ತಾರೆ. ಅಂದರೆ ಸ್ವಾತಂತ್ರ್ಯವನ್ನ ಕಿತ್ಕೊಂಡಿರ್ತಾರೆ, ದಬ್ಬಾಳಿಕೆಗಳನ್ನ ಇಲ್ಲಿ ಮಾಡಿರ್ತಾರೆ. ಸೊ ನಮ್ಮ ಜನಗಳು ಅದೆಲ್ಲವನ್ನ ಸಹಿಸಿಕೊಂಡು ಜೀವನವನ್ನ ಮಾಡಿರ್ತಾರೆ. ಅದ್ರ ಜೊತೆಗೆ ಆ ಒಂದು ಇಂಗ್ಲಿಷರ ಅಂದರೆ ಬ್ರಿಟಿಷರ ಭಾಷೆಯಾಗಿರ್ತಕ್ಕಂತಹ ನ್ಯೂ ಲ್ಯಾಂಗ್ವೇಜ್ ಇಂಗ್ಲಿಷನ್ನು ಒಪ್ಪಿಕೊಂಡು ಯಾವ ರೀತಿ ಅದನ್ನು ಕೂಡ ಇಲ್ಲಿ ಬೆಳೀಲಿಕ್ಕೆ ಅವಕಾಶವನ್ನು ಕೊಡ್ತಾರೆ ಅಂತಕ್ಕಂಥದ್ದ ವಿಷಯಗಳನ್ನು ಇಲ್ಲಿ ನಾವು ನೋಡ್ತೇವೆ. ದ ಪೋಯಮ್ ಬಿಗಿನ್ಸ್ ಬೈ ಸೇಯಿಂಗ್ ದಟ್ ಇಂಡಿಯಾ ಈಸ್ ಎ ಲ್ಯಾಂಡ್ ಆಫ್ ಮೆನಿ ಗಾಡ್ಸ್ ಆ್ಯಂಡ್ ಗಾಡೆಸಸ್. ಅಂದರೆ ನಮ್ಮ ದೇಶದಲ್ಲಿ ಅನೇಕ ದೇವಾನುದೇವತೆಗಳನ್ನು ನಾವು ಹೊಂದಿದ್ದೇವೆ. ಸಾವಿರಾರು ಕೋಟಿ ಗಂಟಲೆ ಅಂತ ಹೇಳ್ಬೋದು ದೇವತೆಗಳನ್ನು ನಾವು ಪೂಜಿಸ್ತೇವೆ. ಅಂದರೆ ನಮ್ಮ ದೇಶದಲ್ಲಿ ಅಷ್ಟೊಂದು ದೇವತೆಗಳಿದ್ದಾರೆ. ಅಕಾರ್ಡಿಂಗ್ ಟು ಇಂಡಿಯನ್ ಟ್ರೆಡಿಷನ್ ಗಾಡ್ ಲಿವ್ಸ್ ಇನ್ ಎವ್ರಿಥಿಂಗ್. ಸೊ ನಮ್ಮ ಒಂದು ಟ್ರೆಡಿಷನ್ ಪ್ರಕಾರ ಈ ಒಂದು ಭೂಮಿಯ ಮೇಲೆ ಇರತಕ್ಕಂತಹ ಪ್ರತಿಯೊಂದು ಚರ ಅಚರ ವಸ್ತುಗಳಲ್ಲೂ ಕೂಡ ದೇವರು ವಾಸವಾಗಿದ್ದಾನೆ ಅಂತಕ್ಕಂತಹ ಒಂದು ನಂಬಿಕೆ ನಮ್ಮದಾಗಿದೆ. ಅಂದರೆ ಅಣುರೇಣು ತೃಣಕಾಷ್ಟ ಮಹಿಷ ಬಂಧನ ಅಂತಕ್ಕಂತಹ ಕೊಟೇಶನ್ ಅನ್ನು ನೀವು ಕೇಳಿರ್ಬೋದು. ಪ್ರತಿಯೊಂದು ಅಣುವಿನಲ್ಲೂ ಕೂಡ ದೇವರು ಇದ್ದಾನೆ ಅಂತಕ್ಕಂತಹ ನಂಬಿಕೆ ನಮ್ಮದಾಗಿದೆ. God is not only in temples, God also lives in small things like trees and books. ಕೇವಲ ದೇವರು ಟೆಂಪಲ್ಸ್ ಅಂದರೆ ದೇವಸ್ಥಾನಗಳಲ್ಲಿ ಮಾತ್ರ ವಾಸ ಮಾಡ್ತಾ ಇಲ್ಲ. ಈ ಒಂದು ಪ್ರಕೃತಿಯಲ್ಲಿ ಇರತಕ್ಕಂತಹ ಗಿಡ ಮರಗಳಿರ್ಬೋದು ಮತ್ತು ನಾವು ಓದತಕ್ಕಂತಹ ಪುಸ್ತಕಗಳಿರ್ಬೋದು, ಅಲ್ಲೂ ಕೂಡ ದೇವರನ್ನ ನಾವು ಕಾಣ್ತೇವೆ. ಬುಕ್ಸ್ಗಳನ್ನು ನಾವು ಸರಸ್ವತಿ ದೇವಿಗೆ ಕಂಪೇರ್ ಮಾಡ್ತಕ್ಕಂಥದ್ದು ನಮಗೆಲ್ಲ ತಿಳಿದಿದೆ. ಅದನ್ನೇ ಇಲ್ಲಿ ಸುಜಾತ ಭಟ್ ಅವರು ಹೇಳ್ತಾ ಇದ್ದಾರೆ. ಸೊ ಪೀಪಲ್ ಮಸ್ಟ್ ಟ್ರೀಟ್ ಆಲ್ ಥಿಂಗ್ಸ್ ವಿತ್ ರೆಸ್ಪೆಕ್ಟ್. ಸೊ ಈ ಒಂದು ಎಲ್ಲ ವಸ್ತುಗಳಲ್ಲೂ ದೇವರು ವಾಸವಾಗಿರುವ ಕಾರಣ ಈ ಜಗತ್ತಲ್ಲಿರ್ತಕ್ಕಂತಹ ಪ್ರಕೃತಿಯಲ್ಲಿರ್ತಕ್ಕಂತಹ ಎಲ್ಲ ಥಿಂಗ್ಸ್ಗಳನ್ನು ನಾವು ಗೌರವಯುತವಾಗಿ ಭಕ್ತಿಪೂರ್ವಕವಾಗಿ ಆರಾಧಿಸ್ತಕ್ಕಂತಹ ಗುಣವನ್ನು ಭಾರತೀಯರು ಬೆಳೆಸಿಕೊಂಡಿದ್ದೇವೆ. ದ ಪೋಯೆಟ್ ಎಸ್ಪೆಷಲಿ ಟಾಕ್ಸ್ ಅಬೌಟ್ ಬುಕ್ಸ್. ಇನ್ ಇಂಡಿಯಾ ಬುಕ್ಸ್ ಆರ್ ಕನ್ಸಿಡರ್ಡ್ ಸ್ಯಾಕ್ರೆಡ್. ಸೊ ನಾವು ಭಾರತೀಯರು ಪುಸ್ತಕಗಳನ್ನು ಪವಿತ್ರ ಅಂಥೇಳಿ ಟ್ರೀಟ್ ಮಾಡ್ತೇವೆ. ಸರಸ್ವತಿ ದೇವಿಗೆ ಅವುಗಳನ್ನು ಹೋಲಿಸ್ತಾ ಇದ್ದೇವೆ. ಬುಕ್ಸ್ ರೆಪ್ರೆಸೆಂಟ್ ನಾಲೆಡ್ಜ್. ಸೊ ಪುಸ್ತಕಗಳು ಅಂದರೆ ಜ್ಞಾನ. ನಾಲೆಡ್ಜ್ ಈಸ್ ಹೋಲಿ. ಸೊ ಜ್ಞಾನ ಅಂತಕ್ಕಂಥದ್ದು ತುಂಬಾನೇ ಪರಮ ಪವಿತ್ರವಾಗಿರ್ತಕ್ಕಂಥದ್ದು ಅನ್ನೋ ನಂಬಿಕೆ ನಮ್ಮೆಲ್ಲರದ್ದು ಆಗಿದೆ. Therefore, it is wrong to treat books carelessly. It is wrong to throw a book. It is wrong to kick a book. ಸೊ ನಾವು ಯಾವುದೇ ಕಾರಣಕ್ಕೂ ಪುಸ್ತಕಗಳನ್ನು ಕೇರ್ಲೆಸ್ ಆಗಿ ಟ್ರೀಟ್ ಮಾಡೋ ಹಾಗಿಲ್ಲ. ಅವುಗಳನ್ನು ಥ್ರೋ ಅಂದರೆ ಬಿಸಾಕೋದು, ಯಾವುದೇ ಕಾರಣಕ್ಕೂ ಬಿಸಾಕೋ ಹಾಗಿಲ್ಲ. ಅದ್ರ ಜೊತೆಗೆ ಕಿಕ್ ಅಂದರೆ ಕಾಲಿನಿಂದ ಆ ಪುಸ್ತಕಗಳನ್ನು ಒದಿತಕ್ಕಂಥದ್ದು. ಸೊ ಕಾಲಿಗೆ ಪುಸ್ತಕಗಳನ್ನು ಬಡಿಸ್ತಕ್ಕಂತಹ ಕೆಟ್ಟ ಹವ್ಯಾಸವು ಕೂಡ ನಮ್ಮಲ್ಲಿಲ್ಲ. ಹಾಗೆ ಮಾಡಿದರೆ ಅದು ತುಂಬಾನೇ ಮಹಾ ಅಪರಾಧ ಅಂತಕ್ಕಂತಹದ್ದು ನಮ್ಮ ನಂಬಿಕೆಯಾಗಿದೆ. ಇಫ್ ಸಮ್ವನ್ ಟಚಸ್ ಎ ಬುಕ್ ವಿತ್ ದೇರ್ ಫುಟ್ ದೇ ಮಸ್ಟ್ ಆಸ್ಕ್ ಫಾರ್ ಫರ್ಗಿವ್ನೆಸ್. ಅಪ್ಪಿ ತಪ್ಪಿ ಪುಸ್ತಕಕ್ಕೆ ಏನಾದರೂ ನಾವು ಕಾಲನ್ನು ಬಡಿಸಿದ್ದೇ ಆದರೆ ನಾವು ಆ ಪುಸ್ತಕಕ್ಕೆ ಕ್ಷಮೆಯನ್ನು ಕೇಳಬೇಕು. ಅಂತಹ ಒಂದು ನಂಬಿಕೆ ನಮ್ಮಲ್ಲಿದೆ.
ದಿಸ್ ಶೋಸ್ ದಟ್ ಇಂಡಿಯನ್ ಕಲ್ಚರ್ ಗಿವ್ಸ್ ಗ್ರೇಟ್ ಇಂಪಾರ್ಟೆನ್ಸ್ ಟು ಲರ್ನಿಂಗ್. ಸೊ ಈ ರೀತಿಯಾಗಿ ಪುಸ್ತಕ ಅಂದ್ರೆ ಜ್ಞಾನ, ಆ ಒಂದು ಜ್ಞಾನಕ್ಕೆ ಎಷ್ಟೊಂದು ಪ್ರಾಮುಖ್ಯತೆಯನ್ನ ಭಾರತೀಯರಾಗಿರ್ತಕ್ಕಂತಹ ಜನಗಳು ನಾವು ಕೊಡ್ತಾ ಇದ್ದೇವೆ ಅನ್ನೋದನ್ನ ಸುಜಾತ ಭಟ್ ಅವರು ಆರಂಭದ ಸ್ಟಾಂಜದಲ್ಲಿ ಹೇಳ್ತಾ ಹೋಗ್ತಾರೆ. ಆಫ್ಟರ್ ದಿಸ್ ದ ಪೋಯಮ್ ಟೇಕ್ಸ್ ಎ ನ್ಯೂ ಡೈರೆಕ್ಷನ್. ಸೊ ಈ ಒಂದು ಫಸ್ಟ್ ಪಾರ್ಟ್ ಮುಗಿದ್ಮೇಲೆ ಸೆಕೆಂಡ್ ಸ್ಟಾಂಜದಲ್ಲಿ ಮತ್ತೊಂದು ಡೈರೆಕ್ಷನ್ ಕಡೆ ನಮ್ಮ ಪೋಯೆಟ್ ನಮ್ಮನ್ನ ಕರೆದುಕೊಂಡು ಹೋಗ್ತಾರೆ. ದ ಪೋಯೆಟ್ ಬಿಗಿನ್ಸ್ ಟು ಟಾಕ್ ಅಬೌಟ್ ಲ್ಯಾಂಗ್ವೇಜ್, ಅಂದ್ರೆ ಅವರು ಇಲ್ಲಿ ಮಾತನಾಡ್ತಕ್ಕಂಥದ್ದು ಒಂದು ಭಾಷೆಯ ಬಗ್ಗೆ. ಶಿ ವಂಡರ್ಸ್ ಹೌ ಇಂಡಿಯಾ ಕೇಮ್ ಟು ಯೂಸ್ ದ ಇಂಗ್ಲಿಷ್ ಲ್ಯಾಂಗ್ವೇಜ್. ನಮ್ಮ ದೇಶದಲ್ಲಿ ಸಾವಿರಾರು ಭಾಷೆಗಳಿದ್ದಾವೆ, ಆ ಎಲ್ಲ ಭಾಷೆಗಳನ್ನ ತುಳಿದು ಯಾವ ರೀತಿ ಇಂಗ್ಲಿಷ್ ಭಾಷೆ ಒಂದು ಹಿಡಿತಕ್ಕೆ ಅಂದ್ರೆ ಭಾರತೀಯ ಭಾಷೆಗಳನ್ನ ತನ್ನ ಒಂದು ಹಿಡಿತಕ್ಕೆ ತೆಗೆದುಕೊಳ್ತಾ ಇದೆ ಅಂತಕ್ಕಂಥದ್ದನ್ನ ಕಂಡು ಸುಜಾತ ಭಟ್ ಅವರಿಗೆ ತುಂಬಾನೇ ಅಚ್ಚರಿ ಅನ್ನಿಸ್ತಾ ಇದೆ. ಯಾಕೆ ಈ ರೀತಿ ಆಗ್ತಾ ಇದೆ? ಇಂಗ್ಲಿಷ್ ವಾಸ್ ನಾಟ್ ದ ಒರಿಜಿನಲ್ ಲ್ಯಾಂಗ್ವೇಜ್ ಆಫ್ ಇಂಡಿಯಾ. ಸೊ ಈ ಇಂಗ್ಲಿಷ್ ಭಾಷೆ ಅಂತಕ್ಕಂಥದ್ದು ನಮ್ಮ ದೇಶದ ಒರಿಜಿನಲ್ ಲ್ಯಾಂಗ್ವೇಜ್ ಆಗಿಲ್ಲ. ಇಟ್ ಕೇಮ್ ಫ್ರಮ್ ದ ಬ್ರಿಟಿಷ್ ರೂಲರ್ಸ್. ಭಾರತವನ್ನ ಬ್ರಿಟಿಷರು ತಮ್ಮ ಒಂದು ಕಪಿಮುಷ್ಟಿಗೆ ತೆಗೆದುಕೊಂಡಿದ್ರಲ್ವಾ, ಆ ಕಾಲದಲ್ಲಿ ಈ ಒಂದು ಇಂಗ್ಲಿಷ್ ಲ್ಯಾಂಗ್ವೇಜ್ ಅನ್ನ ಅವರು ನಮ್ಮಲ್ಲಿ ತಂದು ಬಿಡ್ತಾ ಇದ್ದಾರೆ. ದ ಬ್ರಿಟಿಷ್ ರೂಲ್ಡ್ ಇಂಡಿಯಾ ಫಾರ್ ಮೆನಿ ಇಯರ್ಸ್. ಅನೇಕ ವರ್ಷಗಳ ಕಾಲ ನಮ್ಮ ದೇಶವನ್ನ ಆಳ್ವಿಕೆಯನ್ನ ಮಾಡಿದಂತಹ ಬ್ರಿಟಿಷರು ತಂದ ಲ್ಯಾಂಗ್ವೇಜ್ ಈ ಇಂಗ್ಲಿಷ್ ಅಂತಕ್ಕಂಥದ್ದಾಗಿದೆ. ಡ್ಯೂರಿಂಗ್ ದ ಟೈಮ್ ಇಂಡಿಯನ್ಸ್ ಲಾಸ್ಟ್ ಮೆನಿ ಥಿಂಗ್ಸ್. ಸೊ ನಮ್ಮ ಭಾರತೀಯರು ಆ ಒಂದು ಬ್ರಿಟಿಷರ ಆಳ್ವಿಕೆಯ ಒಂದು ವಸಾಹತುಶಾಹಿ ನೀತಿಯನ್ನ ಅವರು ಏನು ಇಲ್ಲಿ ತಂದಿದ್ರು, ಆ ಸಮಯದಲ್ಲಿ ಅನೇಕ ವಿಷಯಗಳನ್ನ ನಾವು ನಮ್ಮ ದೇಶದಿಂದ ಕಳೆದುಕೊಳ್ತೇವೆ. ದೇ ಲಾಸ್ಟ್ ಫ್ರೀಡಮ್. ಭಾರತೀಯರು ಸ್ವಾತಂತ್ರ್ಯವನ್ನ ಕಳೆದುಕೊಂಡ್ರು. ದೇ ಲಾಸ್ಟ್ ಕಾನ್ಫಿಡೆನ್ಸ್ ಅನ್ನು ಕೂಡ ಕಳೆದುಕೊಳ್ತಾರೆ. ಮೆನಿ ಪೀಪಲ್ ಸಫರ್ಡ್. ಅನೇಕ ಜನಗಳು ನೋವಿಗೆ ಒಳಗಾಗ್ತಾರೆ, ತುಳಿತಕ್ಕೆ ಒಳಗಾಗ್ತಾರೆ. ಮೆನಿ ಪೀಪಲ್ ವರ್ ಫೋರ್ಸ್ಡ್ ಟು ಯೂಸ್ ದ ಇಂಗ್ಲಿಷ್ ಲ್ಯಾಂಗ್ವೇಜ್ ಬಿಕಾಸ್ ಆಫ್ ಪವರ್. ಸೊ ನಮ್ಮನ್ನು ಆಳ್ತಕ್ಕಂತಹ ಒಂದು ಅಧಿಕಾರದಲ್ಲಿದ್ದಂತಹ ಬ್ರಿಟಿಷರು ಅನಿವಾರ್ಯವಾಗಿ ಜನಗಳು ಇಂಗ್ಲಿಷ್ ಭಾಷೆಯನ್ನು ಬಳಸುವಂತೆ ಫೋರ್ಸ್ ಮಾಡ್ತಾರೆ. ಇಂಗ್ಲಿಷ್ ಬಿಕೇಮ್ ದ ಲ್ಯಾಂಗ್ವೇಜ್ ಆಫ್ ದ ರೂಲರ್ಸ್ ಆ್ಯಂಡ್ ಆಫ್ ಎಜುಕೇಷನ್. ಸೊ ಆ ಒಂದು ಆಳ್ವಿಕೆ ಮಾಡ್ತಕ್ಕಂತಹ ಬ್ರಿಟಿಷರ ಭಾಷೆ ಇಂಗ್ಲಿಷ್ ಆಗಿತ್ತು. ಅವರು ಅದನ್ನು ಶಿಕ್ಷಣದ ಒಂದು ಭಾಷೆಯಾಗಿ ಕೂಡ ತೆಗೆದುಕೊಂಡು ಬರ್ತಾರೆ. ಅಂದ್ರೆ ಆಂಗ್ಲ ಮಾಧ್ಯಮದಲ್ಲಿ ಶಿಕ್ಷಣವನ್ನ ಕೊಡ್ತಕ್ಕಂತಹ ವ್ಯವಸ್ಥೆಯನ್ನ ಜಾರಿಗೆ ತರ್ತಾರೆ. ಸ್ಥಳೀಯ ಭಾಷೆಗಳೆಲ್ಲವನ್ನ ಕೂಡ ಅವರು ನೆಗ್ಲೆಕ್ಟ್ ಮಾಡಿಬಿಡ್ತಾರೆ. ಮೆನಿ ಇಂಡಿಯನ್ಸ್ ಲರ್ನ್ಡ್ ಇಂಗ್ಲಿಷ್ ಟು ಸರ್ವೈವ್ ಅಂಡ್ ಟು ಮೂವ್ ಅಹೆಡ್. ಅನಿವಾರ್ಯವಾಗಿ ಭಾರತೀಯರು ಆ ಒಂದು ಇಂಗ್ಲಿಷ್ ಭಾಷೆಯನ್ನ ಕಲಿಲೇಬೇಕಾದಂತಹ ಒಂದು ಪರಿಸ್ಥಿತಿಯನ್ನ ನಿರ್ಮಾಣ ಮಾಡ್ತಾರೆ. ಬದುಕಬೇಕಪ್ಪ ಅಂದ್ರೆ ಇಂಗ್ಲಿಷ್ ಭಾಷೆ ಗೊತ್ತಿರಲೇಬೇಕಾದಂತಹ ಪರಿಸ್ಥಿತಿಯನ್ನ ಅವರು ಸೃಷ್ಟಿ ಮಾಡ್ತಾರೆ. ಸುಜಾತ ಭಟ್ ಆಸ್ಕ್ಸ್ ಆನ್ ಇಂಪಾರ್ಟೆಂಟ್ ಕ್ವಶನ್. ಈ ಸಂದರ್ಭದಲ್ಲಿ ನಮ್ಮ ಪೋಯೆಟ್ ಒಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ಅದೇನಪ್ಪ ಅಂದ್ರೆ ನೋಡಿ, ಶಿ ಆಸ್ಕ್ಸ್ ಹೌ ಎ ಲ್ಯಾಂಗ್ವೇಜ್ ದಟ್ ಕೇಮ್ ವಿತ್ ಫೋರ್ಸ್ ಕ್ಯಾನ್ ನೌ ಬಿಕಮ್ ಎ ಪಾರ್ಟ್ ಆಫ್ ಪೀಪಲ್ಸ್ ಲೈವ್ಸ್. ಸೊ ಈ ಒಂದು ಜನಗಳು ಪೀಪಲ್ಸ್ ಲೀವ್ಸ್ ಅಂದ್ರೆ ಏನು ಜನಗಳು ವಾಸ ಮಾಡ್ತಾ ಇದ್ರು, ಅನಿವಾರ್ಯವಾಗಿ ಈ ಒಂದು ಇಂಗ್ಲಿಷ್ ಲ್ಯಾಂಗ್ವೇಜ್ ಅನ್ನ ಯಾವ ರೀತಿ ಫೋರ್ಸ್ ಮೂಲಕ, ಒತ್ತಾಯದ ಮೂಲಕ ತಮ್ಮ ಲೈಫಲ್ಲಿ ಅಳವಡಿಸಿಕೊಳ್ಳಲೇಬೇಕಾಯ್ತು, ಇಂಗ್ಲಿಷ್ ಭಾಷೆಯನ್ನ ಅನಿವಾರ್ಯವಾಗಿ ಬಳಕೆಗೆ ತರಲೇಬೇಕಾಯ್ತು ಅಂತಕ್ಕಂಥದ್ದನ್ನ ಅವರು ಇಲ್ಲಿ ಪ್ರಶ್ನೆಯಾಗಿ ಕೇಳ್ತಾ ಇದ್ದಾರೆ. ಶಿ ವಂಡರ್ಸ್ ಹೌ ಇಂಗ್ಲಿಷ್ ವಿಚ್ ವಾಸ್ ಒನ್ಸ್ ಎ ಸಿಂಬಲ್ ಆಫ್ ಕಂಟ್ರೋಲ್ ಈಸ್ ನೌ ಲೌಡ್ ಅಂಡ್ ಯೂಸ್ಡ್ ಬೈ ಇಂಡಿಯನ್ಸ್. ಒಂದು ಕಾಲದಲ್ಲಿ ಈ ಬ್ರಿಟಿಷರು ನಮ್ಮನ್ನ ಆಳಬೇಕಾದ್ರೆ ಅದು ಒಂದು ಹಿಂಸಾತ್ಮಕ ಭಾಷೆಯಾಗಿತ್ತು. ಯಾಕೆ ಅಂದ್ರೆ ನಮ್ಮ ಭಾಷೆಗಳನ್ನ ತುಳಿದು ಆ ಭಾಷೆ ಬೆಳೀತಾ ಇತ್ತು. ಸ್ಥಳೀಯ ಭಾಷೆಗಳೆಲ್ಲವನ್ನ ನಾಶ ಮಾಡ್ತಕ್ಕಂತಹ ಕೆಲಸವನ್ನ ಅದು ಮಾಡಿತ್ತು. ಸೊ ಆ ರೀತಿಯಾಗಿರ್ತಕ್ಕಂತಹ ಒಂದು ಸಿಂಬಲ್ ಆಫ್ ಕಂಟ್ರೋಲ್ ಆಗಿರುತ್ತೆ ಆ ಒಂದು ಇಂಗ್ಲಿಷ್ ಲ್ಯಾಂಗ್ವೇಜ್. ಅಂತಹ ಭಾಷೆಯನ್ನೇ ನಾವು ಭಾರತೀಯರು ಎಷ್ಟೊಂದು ಪ್ರೀತಿಸ್ತಾ ಇದ್ದೇವೆ ಈಗ, ಮತ್ತು ಅದನ್ನ ಯಾವ ರೀತಿ ಬಳಕೆ ಮಾಡ್ಕೊಳ್ತಾ ಇದ್ದೇವೆ, ಇದನ್ನು ಕೂಡ ಪೋಯೆಟ್ ಅವರು ಪ್ರಶ್ನಿಸ್ತಾ ಇದ್ದಾರೆ. ಶಿ ಆಸ್ಕ್ಸ್ ಇಫ್ ಇಂಗ್ಲಿಷ್ ಕ್ಯಾನ್ ಎವರ್ ಬಿ ಇನ್ನೋಸೆಂಟ್ ಅಗೇನ್. ಮತ್ತೆ ಇತಿಹಾಸ ಯಾವ ರೀತಿ ಇತ್ತೋ ಅಂದ್ರೆ ಹಿಂಸಾತ್ಮಕ ಭಾಷೆಯಾಗಿ ನಾವು ಇಂಗ್ಲಿಷ್ ಅನ್ನ ನೋಡ್ಬೇಕಾಗುತ್ತೆ, ಅದು ಯಾವತ್ತಾದ್ರೂ ಮತ್ತೆ ಮುಗ್ಧ ಭಾಷೆಯಾಗಿ ಆಗುತ್ತಾ ಅಂತಕ್ಕಂತಹ ಪ್ರಶ್ನೆ ಅವರದ್ದಾಗಿದೆ. ಶಿ ಕ್ವೆಶನ್ಸ್ ಇಫ್ ದ ಹಿಸ್ಟ್ರಿ ಆಫ್ ವೈಲೆನ್ಸ್ ಕ್ಯಾನ್ ಎವರ್ ಬಿ ಫರ್ಗಟನ್. ಸೊ ಈ ರೀತಿ ಬ್ರಿಟಿಷರು ಹಿಂಸೆಯ ಮೂಲಕ ತಮ್ಮ ಸಂಸ್ಕೃತಿ, ಆಚಾರ ವಿಚಾರಗಳು, ಭಾಷೆಗಳನ್ನ ಯಾವ ರೀತಿ ಭಾರತೀಯರ ಮೇಲೆ ಹೇರಿದ್ರು ಅದೆಲ್ಲವನ್ನ ನಾವು ಮರಿಲಿಕ್ಕೆ ಸಾಧ್ಯನಾ ಅಂತಕ್ಕಂತಹ ಪ್ರಶ್ನೆಯನ್ನ ಪೋಯೆಟ್ ಅವರು ಮಾಡ್ತಾ ಇದ್ದಾರೆ. These questions show that language is not simple. Language carries memories. Language carries pain. Language also carries power. ಸೊ ಇಲ್ಲಿ ಒಂದು ಪ್ರಶ್ನೆ ಮುಖ್ಯವಾಗಿರ್ತಕ್ಕಂಥದ್ದು ಏನಪ್ಪ ಅಂದ್ರೆ, ಭಾಷೆ ಅಂತಕ್ಕಂಥದ್ದು ಒಂದು ನೆನಪುಗಳನ್ನು ತರತಕ್ಕಂಥದ್ದಾಗಿದೆ. ಸೊ ಈಗ ನಾವು ಇಂಗ್ಲಿಷ್ ಅನ್ನ ಏನು ಯೂಸ್ ಮಾಡ್ತಾ ಹೋಗ್ತೀವೋ ಅದು
ಅನೇಕ ಇತಿಹಾಸದ ಘಟನೆಗಳನ್ನ ನೆನಪಿಗೆ ತರುತ್ತೆ. ಅಂದ್ರೆ ಯಾವ ರೀತಿ ಈ ಭಾಷೆ ಅಂತಕ್ಕಂಥದ್ದು ಭಾರತಕ್ಕೆ ಬಂದು ಇಲ್ಲಿರ್ತಕ್ಕಂತಹ ಸ್ಥಳೀಯ ಭಾಷೆಗಳನ್ನ ನುಂಗಿ ಹಾಕಿತು ಅಂತಕ್ಕಂತಹ ನೋವಿನ ಘಟನೆಗಳನ್ನು ಕೂಡ ಅದು ನೆನಪು ಮಾಡಿಕೊಡುತ್ತೆ. ಲ್ಯಾಂಗ್ವೇಜ್ ಕ್ಯಾರೀಸ್ ಪೇನ್ ಅಂತ ಅದಕ್ಕೆ ಹೇಳ್ತಾ ಇದ್ದಾರೆ. ಲ್ಯಾಂಗ್ವೇಜ್ ಆಲ್ಸೋ ಕ್ಯಾರೀಸ್ ಪವರ್, ಒಂದು ಅಧಿಕಾರವನ್ನು ಕೂಡ ಅದು ಕ್ಯಾರಿ ಮಾಡ್ಕೊಂಡು ಬಂದಿದೆ. ಅಂದ್ರೆ ಬ್ರಿಟಿಷರ ಅಧಿಕಾರ ಅವತ್ತಿತ್ತು, ಅವರು ಸ್ವಾತಂತ್ರ್ಯ ಕೊಟ್ಟು ಹೋದ್ರೂ ಕೂಡ ಅವರ ಭಾಷೆಯನ್ನ ಇಲ್ಲಿ ಬಿಟ್ಟು ಹೋಗಿದ್ದಾರೆ. ಅದು ಅವರ ಅಧಿಕಾರದ ಒಂದು ಪ್ರಬಲತೆ ಎಷ್ಟಿತ್ತು ಅಂತಕ್ಕಂಥದ್ದನ್ನ ಇಲ್ಲಿ ನಿರೂಪಿಸುತ್ತೆ. ದ ಪೋಯೆಟ್ ದೆನ್ ಥಿಂಕ್ಸ್ ಅಬೌಟ್ ಹೌ ಪೀಪಲ್ ಅಡಾಪ್ಟ್ ಲ್ಯಾಂಗ್ವೇಜಸ್. ಜನಗಳು ಇತಿಹಾಸವನ್ನ ಮರೆತು ಯಾವ ರೀತಿ ಒಂದು ಭಾಷೆಯನ್ನು ಒಪ್ಪಿಕೊಳ್ತಾರೆ ಅಂತಕ್ಕಂಥದ್ದನ್ನ ಅವರು ಇಲ್ಲಿ ಚರ್ಚೆ ಮಾಡ್ತಾರೆ. She feels that when someone learns a new language, they also lose a part of their mother tongue. ಈ ರೀತಿ ಒಂದು ಹೊಸ ಭಾಷೆಯನ್ನ ಕಲಿತಕ್ಕಂತಹ ಜನಗಳು ಕೇವಲ ಒಂದು ಹೊಸ ಭಾಷೆಯನ್ನ ಮಾತ್ರ ಕಲಿಯೋದಿಲ್ಲ, ಅದರ ಜೊತೆಗೆ ತಮ್ಮದೇ ಸ್ಥಳೀಯ ಭಾಷೆಯನ್ನ ಕಳೆದುಕೊಳ್ತಾರೆ ಅಂತಕ್ಕಂಥದ್ದನ್ನ ಅವರು ಹೇಳ್ತಾರೆ. ದ ಮದರ್ ಟಂಗ್ ಬಿಕಮ್ಸ್ ವೀಕರ್. ಅವರ ಮಾತೃಭಾಷೆಗಳು ವೀಕ್ ಆಗ್ತಾ ಹೋಗ್ತವೆ, ದುರ್ಬಲವಾಗ್ತಾ ಹೋಗ್ತವೆ. ಇಟ್ ಬಿಕಮ್ಸ್ ಸೈಲೆಂಟ್. ಆ ಮಾತೃಭಾಷೆ ಸೈಲೆಂಟ್ ಆಗ್ತಾ ಹೋಗುತ್ತೆ. ಯಾಕೆಂದ್ರೆ ಈ ಒಂದು ಫಾರಿನ್ ಲ್ಯಾಂಗ್ವೇಜ್ ಅನ್ನ ಹೆಚ್ಚು ಯೂಸ್ ಮಾಡಿದ ಹಾಗೆ ಸ್ಥಳೀಯ ಭಾಷೆ ಮಾತೃಭಾಷೆ ಸೈಲೆಂಟ್ ಆಗುತ್ತೆ. ದಿಸ್ ಸೈಲೆನ್ಸ್ ಆಲ್ಸೋ ಕ್ಯಾರೀಸ್ ಸ್ಯಾಡ್ನೆಸ್. ಇಲ್ಲಿ ಒಂದು ಬೇಸರವನ್ನು ಕೂಡ ನಾವು ಕಾಣುತ್ತೇವೆ. ಬಟ್ ಟಾಕ್ಸ್ ಅಬೌಟ್ ಹರ್ ಓನ್ ಎಕ್ಸ್ಪೀರಿಯನ್ಸ್ ಆಸ್ ಎ ಪೋಯೆಟ್ ಹೂ ರೈಟ್ಸ್ ಇನ್ ಇಂಗ್ಲಿಷ್. ಶಿ ನೋಸ್ ಇಂಗ್ಲಿಷ್ ವಾಸ್ ಒನ್ಸ್ ಯೂಸ್ಡ್ ಟು ಕಂಟ್ರೋಲ್ ಇಂಡಿಯನ್ಸ್. ಈ ಒಂದು ಪದ್ಯವನ್ನ ನಾವು ಇಂಗ್ಲಿಷಲ್ಲೇ ಓದ್ತಾ ಇದ್ದೇವೆ ಅಲ್ವಾ. ಸೊ ನಮ್ಮ ಪೋಯೆಟ್ ಅದನ್ನು ಕೂಡ ವ್ಯಂಗ್ಯವಾಗಿ ಇಲ್ಲಿ ಅವರು ಹೇಳ್ತಾ ಇದ್ದಾರೆ. ಅಂದ್ರೆ ತಾವು ಕೂಡ ಈಗ ಇಂಗ್ಲಿಷ್ ಭಾಷೆಯಲ್ಲೇ ಈ ಒಂದು ಪೋಯಮ್ ಅನ್ನ ಬರಿತಾ ಇರೋದ್ರ ಬಗ್ಗೆ ಅವ್ರಿಗೆ ಒಂದು ಸ್ವಲ್ಪ ಬೇಸರನೂ ಇದೆ. Yet she also knows English now belongs to many Indian writers, so she feels both comfort and confusion. ನೋಡಿ ಇಲ್ಲಿ ನಮ್ಮ ಪೋಯೆಟ್ ಕೆಲವೊಂದು ಕಡೆ ಕಂಫರ್ಟ್ ಆಗ್ತಾ ಇದ್ದಾರೆ. ಅಂದ್ರೆ ನಾನು ಒಬ್ಬಳೇ ಈ ಭಾಷೆಯಲ್ಲಿ ಬರಿತಾ ಇಲ್ಲ, ಅನೇಕ ಇಂಡಿಯನ್ಸ್ ಈ ಒಂದು ಭಾಷೆಯಲ್ಲೇ ಬರಿತಾ ಇದ್ದಾರೆ ಅಂತಕ್ಕಂಥದ್ದನ್ನ ಅರ್ಥ ಮಾಡ್ಕೊಂಡು ಕಂಫರ್ಟ್ ಅನ್ನಿಸ್ತಾ ಇದೆ. ಆದ್ರೆ ಅಲ್ಲೊಂದು ಕನ್ಫ್ಯೂಷನ್ ಕೂಡ ಅವ್ರಿಗಿದೆ. ಅಂದ್ರೆ ಸ್ಥಳೀಯ ಭಾಷೆಯನ್ನ ಬಿಟ್ಟು ಈ ಒಂದು ಇಂಗ್ಲಿಷ್ ಭಾಷೆಯಲ್ಲಿ ನಾನು ಬರಿತಾ ಇರೋದು ಸರಿನಾ ತಪ್ಪಾ ಅಂತಕ್ಕಂತಹ ಗೊಂದಲ ಕೂಡ ಅವರಲ್ಲಿ ನಾವು ಕಾಣ್ತಾ ಇದ್ದೇವೆ. The poem ends with a message. It suggests that language is not fixed. It changes when people use it. ಸೊ ಈ ಒಂದು ಲ್ಯಾಂಗ್ವೇಜ್ ಅಂತಕ್ಕಂಥದ್ದು ಯಾವತ್ತೂ ಕೂಡ ಫಿಕ್ಸ್ ಆಗಿರ್ತಕ್ಕಂಥದ್ದಲ್ಲ, ಅದು ಬದಲಾವಣೆ ಆಗ್ತಾ ಹೋಗುತ್ತೆ. ಜನಗಳು ಯಾವ ರೀತಿ ಬದಲಾಗ್ತಾರೋ ಹಾಗೆ ಭಾಷೆಗಳು ಕೂಡ ಬದಲಾಗ್ತಾ ಹೋಗ್ತವೆ. ಇಟ್ ಚೇಂಜಸ್ ವೆನ್ ಪೀಪಲ್ ಗಿವ್ ಇಟ್ new meanings. English may have come through colonization, but now Indians use English in their own way. ಸೊ ಇದೊಂದು ಕಲೋನೈಜೇಷನ್ ಅಂದ್ರೆ ವಸಾಹತುಶಾಹಿ ನೀತಿಯ ಮೂಲಕ ನಮ್ಮ ದೇಶಕ್ಕೆ ಎಂಟ್ರಿ ಕೊಟ್ಟಿರಬಹುದು, ಆದರೆ ಭಾರತೀಯರು ಅದನ್ನ ನಾವು ಒಪ್ಪಿಕೊಂಡಿದ್ದೇವೆ, ಅದು ನಮ್ಮ ಭಾಷೆ ಅಂತೇಳಿ ಪರಿಗಣನೆ ಮಾಡಿ ಅದನ್ನ ಬೆಳೆಸ್ತಾ ಇದ್ದೇವೆ ಅಂತಕ್ಕಂಥದ್ದನ್ನು ಅವ್ರು ಹೇಳ್ತಾರೆ. ದ ರೈಟ್ ಪೋಯಮ್ಸ್, ಸ್ಟೋರೀಸ್, ಐಡಿಯಾಸ್ ಇನ್ ಇಂಗ್ಲಿಷ್. ಸೊ ನಾವುಗಳು ಪೋಯಮ್ಸ್ಗಳನ್ನು ಇಂಗ್ಲೀಷಲ್ಲಿ ಬರೀತೇವೆ, ಕಥೆಗಳನ್ನು ಬರೀತೇವೆ ಮತ್ತು ನಮ್ಮ ವಿಚಾರಗಳನ್ನು ಇಂಗ್ಲೀಷಲ್ಲಿ ವ್ಯಕ್ತಪಡಿಸ್ತಾ ಇದ್ದೇವೆ. ದ ಗಿವ್ ಇಂಗ್ಲಿಷ್ ಎ ನ್ಯೂ ಐಡೆಂಟಿಟಿ. ಈ ಮೂಲಕ ಇಂಗ್ಲಿಷ್ ಭಾಷೆಗೆ ಒಂದು ಹೊಸ ಐಡೆಂಟಿಟಿಯನ್ನು ನಾವುಗಳು ಕೊಡ್ತಾ ಇದ್ದೇವೆ. ದ ಇಂಗ್ಲಿಷ್ ಲ್ಯಾಂಗ್ವೇಜ್ ಹ್ಯಾಸ್ ಬಿಕಮ್ ಎ ಪಾರ್ಟ್ ಆಫ್ ಇಂಡಿಯಾಸ್ ಕಲ್ಚರ್. ಸೊ ಬರ್ತಾ ಬರ್ತಾ ಈ ಒಂದು ಆಧುನಿಕ ಯುಗದಲ್ಲಿ ಈ ಇಂಗ್ಲಿಷ್ ಭಾಷೆ ಅಂತಕ್ಕಂಥದ್ದು ನಮ್ಮ ಒಂದು ಕಲ್ಚರ್ನ ಭಾಗವಾಗಿ ಬಿಟ್ಟಿದೆ. ಇಟ್ ಬಿಕಮ್ಸ್ ಸಮಥಿಂಗ್ ನ್ಯೂ, ಇಟ್ ಬಿಕಮ್ಸ್ ಸಮಥಿಂಗ್ ಡಿಫ್ರೆಂಟ್ ಫ್ರಮ್ ವಾಟ್ ಇಟ್ ವಾಸ್. ಸೊ ಇತಿಹಾಸ ಏನೇ ಇರಬಹುದು ಅದೆಲ್ಲವನ್ನ ಮರೆತು ಈಗ ಅದು ಒಂದು ಭಾರತೀಯ ಭಾಷೆಯಾಗಿ ನಾವು ಅದನ್ನ ನೋಡ್ತಾ ಇದ್ದೇವೆ. ಇನ್ ದಿಸ್ ವೇ ದ ಪೋಯಮ್ ಶೋಸ್ ದಟ್ ಹಿಸ್ಟ್ರಿ ಶೇಪ್ಸ್ ಲ್ಯಾಂಗ್ವೇಜ್ ಬಟ್ ಪೀಪಲ್ ಕ್ಯಾನ್ ರೀಶೇಪ್ ಲ್ಯಾಂಗ್ವೇಜ್ ಟು. ಸೊ ಆ ಒಂದು ಇಂಗ್ಲಿಷ್ ಭಾಷೆ ನಮ್ಮ ಸ್ಥಳೀಯ ಭಾಷೆಗಳನ್ನ ಏನ್ ಮಾಡ್ತಾ ಇರ್ಬೋದು, ತುಳಿತಾ ಇರ್ಬೋದು. ತುಳಿಯುವ ಮೂಲಕ ಇಂಗ್ಲಿಷ್ ಭಾಷೆ ಬೆಳೀತಾ ಇರ್ಬೋದು, ಆದರೆ ಜನಗಳು ಅದಕ್ಕೆ ಒಂದು ಹೊಸ ರೂಪವನ್ನು ಕೊಡ್ತಾ ಇದ್ದಾರೆ. ದ ಪೋಯಮ್ ಆಸ್ಕ್ಸ್ ಅಸ್ ಟು ಥಿಂಕ್ ಡೀಪ್ಲಿ ಅಬೌಟ್ ವರ್ಡ್ಸ್, ಟ್ರೆಡಿಷನ್ಸ್ ಆ್ಯಂಡ್ ಐಡೆಂಟಿಟಿ. ವಿದ್ಯಾರ್ಥಿಗಳೇ, ವಿಡಿಯೋ ಹೆಲ್ಪ್ಫುಲ್ ಅನಿಸಿದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಬೇರೆ ಯಾವುದಾದ್ರೂ ಲೆಸನ್ ಬೇಕು ಅಂದರೆ ಆ ಲೆಸನ್ ನೇಮ್ ಮತ್ತು ರೈಟರ್ ನೇಮ್ ಎರಡನ್ನು ಕಮೆಂಟ್ ಮಾಡಿ. ಐ ವಿಲ್ ಟ್ರೈ ಟು ಅಪ್ಲೋಡ್ ದ ವಿಡಿಯೋ ಫಾರ್ ದಟ್ ಕಮೆಂಟ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್ ಆ್ಯಂಡ್ ಆಲ್ ದ ಬೆಸ್ಟ್.